ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ನಮಗೆ ಯಾಕಪ್ಪ ಹಿಂಗಾಗುತ್ತೆ ದೇವ. ಎಂಥ ಮ್ಯಾಚ್ ಗುರು, ಆರಾಮಾಗಿ ಈಸಿಯಾಗಿ ಗೆಲ್ಲೋವಂಥ ಮ್ಯಾಚ್ನ ಸೂಪರ್ ಓವರ್ ಗಂಟ ತಂದ್ಬಿಟ್ಟು ಸೂಪರ್ ಓವರಲ್ಲೂ ಒಳ್ಳೆ ಬೌಲಿಂಗ್ ಮಾಡಿ 8 ರನ್ ಕಟ್ಟಾಕಿ 9 ರನ್ ಹೊಡಿಯೋಕ್ಕಾಗಲಿಲ್ವಲ್ಲ ಇವ್ರಿಗೆ. ಏನು ಹೇಳೋಣಪ್ಪ ದೇವ, ನಿಜವಾಗ್ಲೂ ಗುರು ಇದು ನಮ್ಮ RCB ಅಂದರೆ ನಾವು ಇಲ್ಲಿವರೆಗೂ ವುಮೆನ್ಸ್ ಟೀಮ್ ಅವರು ಸಖತ್ತಾಗಿ ಆಡ್ತಾರೆ, ಮೆನ್ಸ್ ಟೀಮ್ ಅವರೇ ಸರಿ ಇಲ್ಲ, ಹಾಗೆ ಹೀಗೆ ಅಂತ ಇದ್ವಿ. ಅವರ ಚಾಳಿ ಇವ್ರಿಗೂ ಶುರುವಾಗಿದೆಯಲ್ಲ ಗುರು. ಆರಾಮಾಗಿ ಗೆಲ್ಲುವಂಥ ಮ್ಯಾಚ್ ಗುರು. ಒಂದು ಟೈಮಲ್ಲಿ ಏನು ಮ್ಯಾಚೇ ಗೆಲ್ಬೋದಿತ್ತು. 18 ಓವರ್ ಕೊಡ್ತಾರೆ ಲಾಸ್ಟ್ ಓವರಲ್ಲಿ ಅಂತಂದರೆ, ಅದು ಟೈ ಮಾಡಿಕೊಂಡು ಫಸ್ಟ್ ಆ ಸೂಪರ್ ಇವು ಕರೆಕ್ಟಾಗಿ ಮಾಡಿದ್ರೆ ಸೂಪರ್ ಓವರಲ್ಲಿ ಬೌಲಿಂಗ್ ಮಾಡಿದ್ರಲ್ಲ ಮೆಗ್ರಾತು. ಸೊ ಅಲ್ಲಿ ಕಿಮ್ ಗರ್ತು. ಸೊ ಆ 8 ರನ್ ಕೊಟ್ಟಿರೋವಂಥದ್ದೇ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿರೋವಂಥದ್ದು. ಬಟ್ ಬ್ಯಾಟಿಂಗಲ್ಲಿ ಸ್ಮೃತಿ ಮಂದಣ್ಣ, ರಿಚಾ ಘೋಷ್ 9 ರನ್ನ ಹೊಡಿಲಿಕ್ಕಾಗಲಿಲ್ಲ ಅಂತಂದರೆ, 4 ರನ್ ಹೊಡೆದ್ಬಿಟ್ಟು ಸೋಲ್ತಾರೆ ಅಂತಂದರೆ ಏನು ಹೇಳೋಣ ಗುರು. ಅಟ್ಲೀಸ್ಟ್ ಪೆರ್ರಿ ಅವ್ರನ್ನ ಕಳಿಸ್ಬೇಕಾಗಿತ್ತು ಸ್ಮೃತಿಗಿಂತ ಮುಂಚೆ. ಇಲ್ಲ ಅಂದರೆ ಓ ಶಿಟ್, ಆರಾಮಾಗಿ ಗೆಲ್ಲೋವಂಥ ಮ್ಯಾಚ್ ಗುರು. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಆ್ಯಂಡ್ ಎಲಿಸಾ ಪೆರ್ರಿ 2 ಮ್ಯಾಚಲ್ಲೂ ಕೂಡ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಛೇ, ಈ ಥರ ನೋಡ್ತಾ ಇದ್ದರೆ ನಿಜವಾಗ್ಲೂ ಬೇಜಾರಾಗುತ್ತೆ ನನಗೆ. ಆ್ಯಂಡ್ ಸಖತ್ತಾಗಿ ಕಮ್ಬ್ಯಾಕ್ ಮಾಡಿದ್ರು UP ವಾರಿಯರ್ಸ್, ಅದ್ಭುತವಾಗಿ. ಅದರಲ್ಲೂ ಮುಖ್ಯವಾಗಿ ಎಕಲೆಸ್ಟನ್, ಅಯ್ಯೋ ಬ್ಯಾಟಿಂಗಲ್ಲಾದರೂ ಆಗಿರ್ಬೋದು, ಆ್ಯಂಡ್ ಸೂಪರ್ ಓವರ್ ಬೌಲಿಂಗಲ್ಲಿ ಆ್ಯಂಡ್ ಅದ್ಭುತ ಆಗಿರೋ UP ವಾರಿಯರ್ಸ್. ನಾನು ಬೆಳಿಗ್ಗೆ ಪ್ರಿವ್ಯೂ ವಿಡಿಯೋದಲ್ಲೇ ಹೇಳಿದ್ದೆ, ನಿಜವಾಗ್ಲೂ ಅಂಡರ್ ರೇಟ್ ಅಂತ ಅನ್ನಿಸ್ತಾ ಇದೆ ಅಂತ. ಯಾಕಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೇ ಲಾಸ್ಟ್ ಮ್ಯಾಚಲ್ಲಿ ಹೊಡ್ಕೊಂಡು ಬಂದಿದ್ದಾರೆ ಅಂತಂದರೆ ನಿಜವಾಗ್ಲೂ ತುಂಬ ಅಂಡರ್ ರೇಟೆಡ್ ಅಂತ ಅನಿಸುತ್ತೆ ಈ ಟೀಮು. ಬಟ್ ಇವತ್ತು ತೋರಿಸ್ಬಿಟ್ರು ಗುರು ಅವ್ರು ಏನು ಅಂತ. ಆ್ಯಂಡ್ 9-10ನೇ ಬ್ಯಾಟ್ಸ್ಮನ್ ಗಂಟನೂ 6ಗಳು ಹೊಡಿತಾರೆ ಬಂದ್ಬಿಟ್ಟು ಅವರು ಅಂತಂದರೆ, ಸೊ ನೀನು ಲೆಕ್ಕ ಹಾಕೊಂಡ್ಬಿಡಿ ಯಾವ ಮಟ್ಟಿಗೆ ಅವರ ಒಂದು ಟೀಮಲ್ಲಿ ಬೌಲಿಂಗ್ ಆದರೂ ಆಗಿರ್ಬೋದು, ಬ್ಯಾಟಿಂಗ್ ಆದರೂ ಆಗಿರ್ಬೋದು ಅಂತ ಸ್ಟ್ರೆಂತ್ ಇದೆ ಅಂತ. ಆ್ಯಂಡ್ ಶೇಲನ್ ಹೆನ್ರಿ ಅವ್ರ ಮೇಲಂತೂ ಸಿಕ್ಕಾಪಟ್ಟೆ ಹೋಪ್ ಇತ್ತು. ಬಟ್ ಅವ್ರು ಔಟ್ ಆದರೂ ಕೂಡ ಅಲ್ಲಿ ಎಕಲೆಸ್ಟನ್ ಅಂತೂ 4 ಸಿಕ್ಸು ಸರಿಯಾಗಿ ಬಾರಿಸಿದ್ರು ಮ್ಯಾಚಲ್ಲಿ. ಆ್ಯಂಡ್ ಸೂಪರ್ ಓವರಲ್ಲಿ ಅದ್ಭುತವಾದಂತಹ ಬೌಲಿಂಗ್. ಕೊಡಲೇ ಇಲ್ಲ ಶಾಟು, ಕೈ ಬೀಸಕ್ಕೆ ಬಿಡಲೇ ಇಲ್ಲ ಅವರು. ಸೊ ನಿಜವಾಗ್ಲೂ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಬಟ್ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದೆ. ಲಾಸ್ಟ್ ಮ್ಯಾಚು ಸ್ಟೇಡಿಯಮ್ಗೆ ಹೋಗಿ ಸೊ ಅಲ್ಲಿ ಡಿಸಪಾಯಿಂಟ್ ಆಗಿತ್ತು. ಬಟ್ ಅಟ್ಲೀಸ್ಟ್ ಇವತ್ತು ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ನಿಜವಾಗ್ಲೂ ಮಿಡ್ಲ್ ಓವರ್ಸಲ್ಲಂತೂ ಸಿಕ್ಕಾಪಟ್ಟೆ ರನ್ಗಳನ್ನ ಲೀಕ್ ಮಾಡಿದ್ರು. ಒಂದು ಬೌಲಿಂಗಲ್ಲಿ ರಿದಮ್ ಇಲ್ಲ, ಡಿಸಿಪ್ಲಿನ್ ಇಲ್ಲ, ಎಂಥದ್ದು ಇಲ್ಲ. ವಿಕೆಟ್ಸ್ಗಳು ಬೀಳ್ತಿದೆ, ಬಟ್ ರನ್ಸ್ಗಳ ಸುರಿಮಳೆನೂ ಹಾಗೆ ಹರಿತಾ ಇದೆ. UP ವಾರಿಯರ್ಸ್ ಅವ್ರ ಬ್ಯಾಟ್ಸ್ಮನ್ಗಳು ಹಂಗೆ ಹರಿಸ್ತಾ ಇದ್ದಾರೆ. ಬಂದರ್ ಬೌಂಡ್ರಿಗಳು, ಸಿಕ್ಸರ್ಗಳು. ಆಮೇಲೆ ಇವ್ರ ಬಾಲ್ಗಳು ಎಲ್ಲೆಲ್ಲಿ ಒಗಿತಾರೆ ಅರ್ಥ ಆಗ್ತಿಲ್ಲ. ಬರೀ ವೈಡ್ಗಳು ಅವ್ರ ಕಾಲಲ್ಲಿ ಹಾಕ್ತಿದ್ದಾರೆ, ಸುಮ್ಮನೆ ಹಿಂದೆ ಬಿಡ್ತಿದ್ದಾರೆ. ಒಂದು ಡಿಸಿಪ್ಲಿನ್ ಇಲ್ಲ, ಏನಿಲ್ಲ. ಅವ್ರು ಬಾಲಿಂಗ್ ಕರೆಕ್ಟಾಗಿ ಮಾಡಿರೋವಂಥದ್ದು, ರನ್ನು ಕೊಡದೇ ಇರೋವಂಥದ್ದು, ಆ್ಯಂಡ್ ವಿಕೆಟ್ ಕಿತ್ತಿರೋವಂಥದ್ದು ಸೂಪರ್ ಓವರಲ್ಲಿ. ಸೊ ಬೌಲಿಂಗ್ ಮಾಡಿರೋವಂಥದ್ದು ಅಷ್ಟೇ ಕಿಮ್ ಗ್ರಾತ್ ಆ ಬಾಲ್ ಆ ಓವರಲ್ಲಿ. ಆ್ಯಂಡ್ ಅಲ್ಲಿ ಮಂದಣ್ಣ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಕರೆಕ್ಟಾಗಿ ಮುಂದೆ ಹಾಕಿ ಅಂತ. ಬಾಲರ್ ಎಲ್ಲೆಲ್ಲೋ ಒಗಿತಿದ್ದಾರೆ. ಆ್ಯಂಡ್ ನಮ್ಮವ್ರು ಬಾಲಿಂಗ್ ಚೆನ್ನಾಗಿ ಮಾಡಿದ್ರು ಅಂತ ವಿಕೆಟ್ ಬಿತ್ತು. ಅವರು ಅಂದರೆ ರಾಂಗ್ ಶಾಟ್ ಹೊಡೆದ್ಬಿಟ್ಟು ಅವ್ರು ಔಟ್ ಆದರು ಅಂತ ಹೇಳಬೇಕು, ಅರ್ಥ ಆಗ್ತಿಲ್ಲ ನನಗೆ. ಏನು ಗುರು ಇದು, ಆರಾಮಾಗಿ ಗೆಲ್ಲೋವಂಥ ಮ್ಯಾಚ್ ಈ ಮಟ್ಟಿಗೆ ಅಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಮೇ ಸರಿ ಇಲ್ವಾ ಅಂತ. ನಮ್ಮ RCB ಆ ಮೆನ್ಸ್ ತಂಡನೂ ಅಷ್ಟೇ, ವುಮೆನ್ಸ್ ತಂಡನೂ ಅಷ್ಟೇ, ಹೊರಗಡೆ ಎಲ್ಲ ಗೆದ್ಕೊಂಡ್ಬರ್ತಾರೆ. ನಂಬಲ್ಲಿ ಬಂದೇನೆ ಈ ಥರ ಆಗೋಗುತ್ತೆ ಅಲ್ಲ. ಅತಿಯಾದಂತಹ ಫ್ಯಾನ್ಸ್ ಅವಳಿ ಈ ಥರ ಕಿರ್ಚಾಡೋದಕ್ಕೆ ಹಿಂಗಾಗುತ್ತಾ, ಏನು ಕತೆ ಏನು ಮಾತಾಡೋಣ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಆ್ಯಂಡ್ ಅಗೇನ್ ಇವತ್ತು ಕೂಡ ಟಾಸ್ ಸೋಲ್ತಾರೆ ನಮ್ಮವರು. ಆ್ಯಂಡ್ ಟಾಸ್ ಸೋತ್ರೂ ಪರವಾಗಿಲ್ಲ, ಬಟ್ ಫಸ್ಟ್ ಬ್ಯಾಟಿಂಗೇ ನಾರ್ಮಲಿ ಏನೂ ಮಾಡಲಿಕ್ಕಾಗಲ್ಲ. ಸೊ ಫಸ್ಟ್ ಬ್ಯಾಟಿಂಗೇ ತೊಗೊತಾರೆ. ಫಸ್ಟ್ ಬ್ಯಾಟಿಂಗ್ ತೊಗೊಂಡಾಗಲೇ ಸ್ಮೃತಿ ಮಂದಣ್ಣ ಅವರು ಇವತ್ತು ಟಚ್ಚಲ್ಲೇ ಕಾಣಲಿಲ್ಲ. ಸೊ 6 ರನ್ ಮಾಡ್ತಾರೆ 9 ಬಾಲಲ್ಲಿ. ಅವರು ದೀಪ್ತಿ ಶರ್ಮಾ ಅವರ ಬಾಲ್ಗೆ ಬೋಲ್ಡ್ ಆಗ್ತಾರೆ. ಆ್ಯಂಡ್ ಅಗೇನ್ ಸ್ಮೃತಿ ಮಂದಣ್ಣ ಇಲ್ಲ, ಇನ್ನೂ ಬೇಕಾಗುತ್ತೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಎಲಿಸಾ ಪೆರ್ರಿನೇ ಪರ್ಫಾರ್ಮ್ ಮಾಡಬೇಕು ಅಂತಂದರೆ ಎಲ್ಲ ಮ್ಯಾಚಲ್ಲೂ ಕೂಡ ಕಷ್ಟ ಆಗುತ್ತೆ. ಸೊ ಇನ್ ಕೇಸ್ ಅವರೇನಾದರೂ ಫೇಲ್ ಆದರೆ ಖಂಡಿತವಾಗ್ಲೂ ನಮ್ಮದು ಒಂದು 113 ದಾಟಲ್ಲ ಅಂತ ಅನಿಸುತ್ತೆ. ಸೊ ಆ ಒಂದು ಮಟ್ಟಿಗೆ ಬ್ಯಾಟಿಂಗ್ ಪರಿಸ್ಥಿತಿ ಕಾಣಿಸ್ತಾ ಇದೆ. ಬಟ್ ಮಂದಣ್ಣ ಔಟ್ ಆಗಿದ್ದಾದಮೇಲೆ ವ್ಯಾಟ್ ಹಾರ್ಟ್ಸ್ ಅವರು ಆ್ಯಂಡ್ ಪೆರ್ರಿ ಇಬ್ಬರು ಕೂಡ ಜೊತೆಗಾಟ ಸಖತ್ತಾಗಿತ್ತು. 90+ ರನ್, ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ. ವ್ಯಾಟ್ ಅವರು ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ. ಒಂದು 30-35 ರನ್ ಆಗಂಟ ಆಲ್ಮೋಸ್ಟ್ ಬಾಲ್ ಟು ಬಾಲ್ ರನ್ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಒಂದು 90-95 ಇದೇ ಸ್ಟ್ರೈಕ್ ರೇಟಲ್ಲೇ ಮಾಡ್ತಿರ್ತಾರೆ. ಯಾವಾಗ ಒಂದು 11th ಓವರ್ ಆಗುತ್ತೆ, ಸೊ ಆವಾಗ ಅವರು ಬಾರ್ಸಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿಂದ ಒಂದು 57 ರನ್ನು ಇನ್ 41 ಬಾಲಲ್ಲಿ ಸೊ ಗಳಿಸಿ ಅವರು ಕೂಡ
ಅಲ್ಲಿ ಮೆಗ್ರಾತ್ ಅವರ ಒಂದು ಬೌಲಿಂಗಲ್ಲಿ ಸೊ ಔಟ್ ಆಗ್ತಾರೆ. ಆ್ಯಂಡ್ ಪೆರ್ರಿ ಬಗ್ಗೆ ಅಂತೂ ಇನ್ನು ಜಾಸ್ತಿಯಲ್ಲಿ ಇವತ್ತು ಬ್ಯಾಟಿಂಗ್ ಆಡಿದಂಥವ್ರಲ್ಲಿ ವ್ಯಾಟ್ ಆ್ಯಂಡ್ ಪೆರ್ರಿ ಇಬ್ಬರೇ, ಅದು ಬಿಟ್ಟರೆ ಇನ್ಯಾರು ಡಬಲ್ ಡಿಜಿಟ್ ದಾಟಲಿಲ್ಲ. ಆ್ಯಂಡ್ ಪೆರ್ರಿ ಅಂತೂ ನೀವು ಮಾತಾಡೋಂಗೇ ಇಲ್ಲ, ಒಂದು ರೀತಿಯಲ್ಲಿ ನಮಗೆ ಆಪತ್ ಬಾಂಧವ ಇದ್ದಂಗೆ. ಯಾರು ಆಡಿಲ್ಲ ಅಂತಂದರೆ ಇಲ್ಲಿ ಪೆರ್ರಿ ಇದ್ದೇ ಇರ್ತಾರೆ ಅನ್ನೋ ಒಂದು ಆ ರೇಂಜಿಗೆ ಒಂದು ಕ್ವಾಲಿಟಿ ಇನ್ನಿಂಗ್ಸ್ನ ಆಡ್ತಾರೆ ಅವರು. ಆ್ಯಂಡ್ 90 runs ಇನ್ 56 balls, 9 4 ಆ್ಯಂಡ್ 3 6. ಸೊ ಅದ್ಭುತವಾಗಿ ಆಡಿದ್ರು 160 ಸ್ಟ್ರೈಕ್ ರೇಟಲ್ಲಿ. ಆ್ಯಂಡ್ ಆಲ್ಮೋಸ್ಟ್ 800 ರನ್ಗಳನ್ನ ಕೂಡ ಅವ್ರು ಕಂಪ್ಲೀಟ್ ಮಾಡಿದ್ರು WPL ಹೈಯೆಸ್ಟ್ ರನ್ ಗೆಟರ್ ಇನ್ ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ. ಆ್ಯಂಡ್ ಮೆನ್ನಲ್ಲಿ ವಿರಾಟ್ ಕೊಹ್ಲಿ ತೊಗೊಂಡ್ರೆ, ಆ್ಯಂಡ್ ವುಮೆನ್ಸಲ್ಲಿ ಎಲಿಸಾ ಪೆರ್ರಿ ಅವರು. ಆ್ಯಂಡ್ ಅವರಿಗೆ ಆರೆಂಜ್ ಕ್ಯಾಪ್ ಕೂಡ ಸಿಕ್ಕಿದೆ, ಹೈಯೆಸ್ಟ್ ರನ್ ಈ ಸೀಸನಲ್ಲಿ. ಅದ್ಭುತವಾಗಿ ಆಡಿದ್ರು. ಆ್ಯಂಡ್ ವ್ಯಾಟ್ ಔಟ್ ಆದಮೇಲೆ ರಿಚಾ ಘೋಷ್ ಅವರು ಬಂದರು, ಅವರು ಏನು ಅಂತ ರನ್ಸ್ಗಳು ಹೊಡೆಯೋಕ್ಕಾಗಿಲ್ಲ. ಆ್ಯಂಡ್ ಕನಿಕಾ ಅಹುಜಾನೂ ಇಲ್ಲ, ವೆಹ್ರಮೂ ಇಲ್ಲ, ಕಿಮ್ ಗ್ರಾತು ಇಲ್ಲ, ಏನು ಬ್ಯಾಟಿಂಗೇ ಬರಲಿಲ್ಲ. ವ್ಯಾಟ್ ಆ್ಯಂಡ್ ಪೆರ್ರಿ ಬಿಟ್ಟರೆ ಇನ್ನು ಯಾರು ಅಂತ ಬ್ಯಾಟಿಂಗ್ ಆಡಲೇ ಇಲ್ಲ. ಆ್ಯಂಡ್ ಈ ಕಡೆಗೆ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಎಕಲೆಸ್ಟನ್ ತುಂಬ ಚೆನ್ನಾಗಿ ಮಾಡಿದ್ರು. 4 ಓವರಲ್ಲಿ 29 ರನ್ ಕೊಟ್ಟು, ವಿಕೆಟ್ ಏನು ಬೀಳಿಲ್ಲ, ಬಟ್ ಒಂದು ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದಂತೂ ಅವರೇ. ಆ್ಯಂಡ್ ವಿಕೆಟ್ಸ್ಗಳು ಕೂಡ ಅಷ್ಟೇ, ಕೆಲವು ರನ್ಔಟ್ ಆಗ್ತಾರೆ, ಕೆಲವು ಅಂದರೆ ಹೆಚ್ಚಾಗಿ ಅವ್ರ ಬೌಲಿಂಗು ಅಂತ ಸೂಪರ್ ಆಗಿರೋಂಥ ಬೌಲಿಂಗ್ ಏನು ಇರಲಿಲ್ಲ, ಬಟ್ ನಮ್ಮವರೇ ವಿಕೆಟ್ಗಳು ಕೊಟ್ಟು ಔಟ್ ಆದರು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಈ ಕಡೆಗೆ ಸೆಕೆಂಡ್ ಬ್ಯಾಟಿಂಗ್ ಅಂದರೆ ಒಟ್ಟಿನಲ್ಲಿ ಪೆರ್ರಿ ಆ್ಯಂಡ್ ಸೊ ವ್ಯಾಟ್ ಅವರ ಒಂದು ಇನ್ನಿಂಗ್ಸಿಂದ 180 ರನ್ ಗಂಟ ತೊಗೊಂಡು ಹೋಗ್ತಾರೆ. ನಾವು ಲಾಸ್ಟ್ ಮ್ಯಾಚಲ್ಲಿ ಏನು ಮಾತಾಡ್ತಾ ಇದ್ವಿ, ಸೊ ಒಂದು 160 ಸಮಥಿಂಗ್ ಆಯ್ತಲ್ಲ ಮುಂಬೈ ಇಂಡಿಯನ್ಸ್ ಮೇಲೆ, ಇನ್ನೊಂದು 20 ರನ್ ಬೇಕು ಅಂತ ಅಂದ್ಕೊಂಡಿದ್ವಿ. ಅಗೇನ್ ಇವತ್ತು ಅಷ್ಟೇ 20 ರನ್ನ ಹೊಡೆದಿದ್ರು 180 ಗಂಟ. ಇದನ್ನು ಡಿಫೆಂಡ್ ಮಾಡ್ಕೊಳ್ಳೋಂಥ ಸ್ಕೋರು RCB ಚೆನ್ನಸ್ವಾಮಿನಲ್ಲಿ. ಸೊ ಇದನ್ನು ಡಿಫೆಂಡ್ ಮಾಡೋಕ್ಕಾಗಲ್ಲ. 180 ರನ್ ಅಂತಂದರೆ ಇನ್ನೇನು ಹೇಳೋಕ್ಕಾಗುತ್ತೆ. ನಾನು ಮೊದಲೇ ಹೇಳ್ದಂಗೆ ವಿಕೆಟ್ಸ್ಗಳು ಬರ್ತಾಯಿತ್ತು. ಸೊ ಪ್ರತಿ ಟೈಮಲ್ಲೂ ಕೂಡ ಒಂದು 30 ರನ್ಗೆ ಒಂದು ಫಸ್ಟ್ ವಿಕೆಟ್ ಬೀಳುತ್ತೆ, 48ಗೆ ಬೀಳುತ್ತೆ, 50ಗೆ 3ನೇ ವಿಕೆಟ್ ಬೀಳುತ್ತೆ, 72ಗೆ 4ನೇ ವಿಕೆಟ್ ಬೀಳುತ್ತೆ. ಸೊ ವಿಕೆಟ್ಗಳು ಅವಾಗ ಬರ್ತಾ ಇದೆ, ಬಟ್ ರನ್ಗಳು ಅಷ್ಟೇ ಸಲೀಸಾಗಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಡಿಸಿಪ್ಲಿನ್ ಇಲ್ಲ ಬೌಲಿಂಗಲ್ಲಿ. ಸೊ ಎಲ್ಲೆಲ್ಲೋ ಹೋಗಿದ್ದಾರೆ. ಇವತ್ತಂತೂ ರೇಣುಕಾ ಸಿಂಗು ಅಷ್ಟೇ 4 ಓವರ್ 36 ರನ್, 2 ವಿಕೆಟ್ ತೆಗೆದ್ರು ಕೂಡ ರನ್ಗಳು ಎಕನಾಮಿಕಲಾಗಿ ಬೌಲಿಂಗ್ ಮಾಡಲಿಕ್ಕಾಗಿಲ್ಲ. ಕಿಮ್ ಗಾರ್ತ್ ಅವರು ವಿಕೆಟ್ ತೆಗೆದ್ರು, ರನ್ಗಳು ಅಷ್ಟೇ ಕೊಟ್ಟಿದ್ದಾರೆ. ಆ್ಯಂಡ್ ಸ್ನೇಹ ರಾಣಾ ಅವರು ವಿಕೆಟ್ ತೆಗೆದಿದ್ದಾರೆ ಫಸ್ಟ್ ಓವರು ಆ್ಯಂಡ್ 2ನೇ ಬಾಲಲ್ಲೇ ವಿಕೆಟ್ ತೆಗೆದ್ರು. ಬಟ್ ಅಲ್ಲಿ ಮಂದಣ್ಣ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಕರೆಕ್ಟಾಗಿ ನೀಟಾಗಿ ಎದುರುಗಡೆ ಬೌಲಿಂಗ್ ಮಾಡಿ ವೈಡ್ಗಳೆಲ್ಲ ಏನಕ್ಕೆ ಕೊಡ್ತಿದ್ದಾರೆ ಅನ್ನೋ ರೇಂಜಿಗೆ ಹೇಳ್ತಿದ್ದಾರೆ. ಬಟ್ ಇಲ್ಲ, ಎಲ್ಲೆಲ್ಲೋ ಒಗಿತಿದ್ದಾರೆ. ಆ್ಯಂಡ್ ಒಂದು ರಿದಮ್ ಇರಲಿಲ್ಲ. ಆ್ಯಂಡ್ ಅವ್ರಿಗೆ ಒಂಥರ ಲೇಸಿನೆಸ್ ಮಾಡಿದ್ರು ಅಂತ ಅನಿಸುತ್ತೆ ನನಗೆ ಗ್ರೌಂಡಲ್ಲಿ. ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತಿತ್ತು. ಆ್ಯಂಡ್ ಪೆರ್ರಿ 2 ಓವರ್ ಮಾಡಿದ್ರು ಕೂಡ ಅದ್ಭುತವಾಗಿ ಮಾಡಿದ್ದಾರೆ. 2 ಓವರ್ 10 ರನ್ನು, 1 ವಿಕೆಟ್ ಕೂಡ ತೆಗೆದ್ರು. ಆ್ಯಂಡ್ ವೆಹ್ರಮ್ ಅಂತೂ ಇವತ್ತು ನಿಜವಾಗ್ಲೂ ಹೆವಿ ಕಾಸ್ಟ್ಲಿ ಆಗಿದ್ದಾರೆ. ಫಸ್ಟ್ ಮ್ಯಾಚಲ್ಲಿ 4 ಓವರ್ 40 ರನ್ ಅಲ್ಲೂ ಕೊಟ್ಟಿದ್ರು, ಇಲ್ಲೂ ಅಷ್ಟೇ 4 ಓವರ್ಗೆ 40 ರನ್ನು. ಒಂದೂ ರಿದಮ್ ಇರಲಿಲ್ಲ ಇವತ್ತು ಆ ವೆಹ್ರಮ್ ಅವ್ರಿಗೆ. ಸೊ ಹಿಂಗೆ ಮಾಡಿದ್ರೆ ಎಲ್ಲಿ ಬೌಲಿಂಗಲ್ಲಿರುತ್ತೆ. ಆ್ಯಂಡ್ ಅಲ್ಲಿ ಬ್ಯಾಟ್ಸ್ಮನ್ಗಳು ಅಂಥ ಒಂದು ಅದ್ಭುತವಾಗಿ ಯಾರೂ ಮಾಡಲಿಲ್ಲ. ದೀಪ್ತಿ ಶರ್ಮಾ ಒಂದು 25 ರನ್ 13 ಬಾಲ್ಗೆ. ಆ್ಯಂಡ್ ಅವ್ರಿಗೂ ಕೂಡ ಮೊದಲೇ ಹೇಳ್ದಂಗೆ ಆರಾಮಾಗಿ ಸಲೀಸಾಗಿ ಅವ್ರಿಗೆ ಹೆಂಗೆ ಬೇಕು ಹಂಗೆ ಬಾಲ್ಗಳನ್ನ ಹಾಕ್ತಾಯಿದ್ರು. ಶರಾವತ್ ಅವರು ಚೆನ್ನಾಗಿ ಮಾಡಿದ್ರು 31 ರನ್ನು 25 ಬಾಲ್ಗೆ. ಆ್ಯಂಡ್ ನಿವಾಗ್ರೆ ಅವರು 24 ರನ್ 12 ಬಾಲ್ಗೆ. ಬಟ್ ಕೊನೆಯಲ್ಲಿ ಆಡಿದಂತಹ ಎಕಲೆಸ್ಟನ್ ಇದ್ದಾರಲ್ಲ 33 ಇನ್ 19 ಬಾಲಲ್ಲಿ 4 ಸಿಕ್ಸು 1 ಬೌಂಡ್ರಿ. ಬಾಲರ್ ಠಾಕೂರ್ ಅವರೆಲ್ಲ ಬಂದ್ಬಿಟ್ಟೆಲ್ಲ ಹೊಡಿತಾವ್ರೆ, ಏನು ಹೇಳೋಣ. ಆ್ಯಂಡ್ ಲಾಸ್ಟ್ ಓವರಲ್ಲಿ 18 ರನ್ನು. ರೇಣುಕಾ ಸಿಂಗು ಫಸ್ಟ್ ಬಾಲ್ ಡಾಟ್, ಸೆಕೆಂಡ್ ಬಾಲ್ ಫುಲ್ ಟಾಸ್ 6. ಅಯ್ಯೋ ದೇವ. ಅದಾದಮೇಲೆ 3ನೇ ಬಾಲು 6, 4ನೇ ಬಾಲ್ ಬೌಂಡ್ರಿ, ಇನ್ನು 2 ಬಾಲಿಗೆ 2 ರನ್ನು. ಆಮೇಲೆ 5ನೇ ಬಾಲ್ ಸಿಂಗಲ್, ಆ್ಯಂಡ್ ನೆಕ್ಸ್ಟ್ ಬಾಲ್ ರನ್ಔಟ್. ಆ್ಯಂಡ್ ಅಂದರೆ ಟೈಮ್ ಮಾಡಿಕೊಂಡು ಆರಾಮಾಗಿ ನಗಾಡ್ತಿದ್ದಾರೆ. ಆ್ಯಕ್ಚುಲಿ ಆ ನಗಾಡೋದಲ್ಲ, ಆ ಮ್ಯಾಚ್ ಟೈ ಆಗಿದ್ದಕ್ಕೇ ಬೇಜಾರು ಮಾಡ್ಕೊಬೇಕು ಅವರು. ನಿಜವಾಗ್ಲೂ ಕಷ್ಟ ಆಗುತ್ತೆ. ಬೇಕು, ಬ್ಯಾಟಿಂಗಲ್ಲೂ ಬೇಕಾಗುತ್ತೆ, ಬೌಲಿಂಗಲ್ಲೂ ಬೇಕು. ಇಲ್ಲ ಅಂತಂದರೆ ಸರಿ ಪಡಿಸ್ಕೊಳ್ಳೇಬೇಕು, ಟೀಮ್ನ ಸರಿ ಮಾಡಲೇಬೇಕು, ಪ್ರಾಕ್ಟೀಸ್ ಬೇಕು, ಆ್ಯಂಡ್ ಒಂದು ಡಿಸಿಪ್ಲಿನ್ ಬೇಕು, ಒಂಚೂರು ಗೇಮ್ ಅವೇರ್ನೆಸ್ ಇರಬೇಕು. ಇಲ್ಲ ಅಂತಂದರೆ ಇದೇ ರೀತಿಯಲ್ಲಿ ಆಗುವಂಥದ್ದು. ಯಾವಾಗ ಅವರು ಒಂದು ಸೂಪರ್ ಓವರಲ್ಲಿ ಫಸ್ಟ್ ಬ್ಯಾಟ್ ಮಾಡಿದಂಥ UP ವಾರಿಯರ್ಸ್ಗೆ ಪ್ಲ್ಯಾನ್ ಮಾಡಿ, ಸೊ ಒಂದೇ ಸೈಡ್ ಲಾಂಗ್ ಬೌಂಡ್ರಿ ಯಾವ ಕಡೆ ಆಗಿದೆ ಆ ಥರ ಪ್ಲ್ಯಾನ್ ಮಾಡಿ ಆಡಿಸಿದ್ರಲ್ಲ, ಸೊ ಆ ರೀತಿ ಪ್ರತಿ ಒಂದು ಓವರಲ್ಲಿ ಇರಬೇಕು ಮ್ಯಾಚಲ್ಲಿ. ನಾವು ಓನ್ಲಿ ಸೂಪರ್ ಓವರ್ ಮಾಡ್ತೀನಿ ಅಂತಂದ್ರೆ ಹಂಗಲ್ಲ. ಆ್ಯಂಡ್ ಸೂಪರ್ ಓವರ್ ಚೆನ್ನಾಗೇ ಮಾಡಿದ್ರು, ಬೌಲಿಂಗು ಚೆನ್ನಾಗೇ ಮಾಡಿದ್ರು ಕಿಮ್ ಗಾರ್ತ್ ಅವರು. ಆ್ಯಂಡ್ ಫೀಲ್ಡಿಂಗ್ ಕೂಡ ಸ್ಮೃತಿ ಮಂದನ ಚೆನ್ನಾಗೇ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಟ್ಲೀಸ್ಟ್ ಆ 9 ರನ್ ಹೊಡಿಬೇಕು ಅಂತಂದಾಗ ನನಗೆ ಪೆರ್ರಿ ಬೇಕಾಗಿತ್ತು ಗುರು. ಅಲ್ಲಿ ಸ್ಮೃತಿ ಮಂದನ ಬೇಕಿರಲಿಲ್ಲ. ಸ್ಪಿನ್ ಬೌಲಿಂಗಲ್ಲಿ 6ಗಳೆಲ್ಲ ಬಿಗ್ ಶಾಟ್ ಹೊಡಿಬೇಕು ಅಂದರೆ ಅಲ್ಲಿ ಪೆರ್ರಿ ಬೇಕು.
ಸೊ ಅಟ್ಲೀಸ್ಟ್ ಪೆರಿ ಅವ್ರನ್ನ ಕಳಿಸ್ಬೋದಾಗಿತ್ತು, 3ನೇ ಬ್ಯಾಟ್ಸ್ಮನ್ ಆಗಿ ಸ್ಮೃತಿ ಮಂದಾನ ಬರಬೇಕಿತ್ತು ಅಂತ ನನಗನ್ಸುತ್ತೆ. ಬಟ್ ಇಲ್ಲ, ಆಗಲಿಲ್ಲ. ಬಟ್ ಅವ್ರಿಗೂ ಕೂಡ ಸ್ಮೃತಿ ಮಂದಾನ ಬಂದರೂ ಕೂಡ LBW ಅಟ್ಲೀಸ್ಟ್ ಅದು LBW ಕೊಟ್ಟಿದ್ದಿದ್ರೆ ಅಟ್ಲೀಸ್ಟ್ ಪೆರಿ ಬಂದು ಒಂದು ಏನಾದರೂ ಮಾಡ್ತಿದ್ರೇನೋ. ಬಟ್ ಅದು ನಾಟ್ ಔಟ್ ಆಗೋಯ್ತು ಸೂಪರ್ ಓವರಲ್ಲಿ. ಸೊ ಕೊನೆಗೆ ನಮ್ಮ RCB ವುಮೆನ್ಸ್ ತಂಡ ಸತತವಾಗಿ 2ನೇ ಪಂದ್ಯ ಚಿನ್ನಸ್ವಾಮಿನಲ್ಲಿ ಸೋತಿದ್ದಾರೆ. ಸಖತ್ ಬೇಜಾರಾಗ್ತಾಯಿದೆ. ಇನ್ನೆರಡು ಪಂದ್ಯ ಇದೆ, 2 ಪಂದ್ಯ ಆದರೂ ಗೆಲ್ಲೇಬೇಕು, ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಓಕೆ, ವೆರಿ ಡಿಸಪಾಯಿಂಟೆಡ್. ಬಾಯ್.